ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿನ ಕಾಲ್ತುಳಿತ ಪ್ರಕರಣ ಹೋರಾಟದ ಶೈಲಿ ಬದಲಿಸಿದ ಮೈತ್ರಿ ನಾಯಕರು. ಹೋರಾಟದ ವಿಚಾರದಲ್ಲಿ ದೆಹಲಿ ನಾಯಕರು ಅಸಮಾಧಾನವನ್ನ ಹೊರಹಾಕಿದ್ರು. ಇದರ ಬೆನ್ನಲ್ಲೇ ಸರ್ಕಾರದ ವಿರುದ್ಧ ಜಂಟಿ ಹೋರಾಟಕ್ಕೆ ಮೈತ್ರಿ ಲೀಡರ್ಸ್ ಮುಂದಾಗಿರೋದು. ಸಿಎಂಒ ಡಿಸಿಎಂಒ ಗೃಹ ಸಚಿವರ ರಾಜೀನಾಮೆಗೆ ಒತ್ತಾಯಿಸೋಕೆ ಸಜ್ಜಾಗ್ತಾ ಇದ್ದಾರೆ. ಸಾಂಕೇತಿಕವಾಗಿ ಅಹೋರಾತ್ರಿ ಧರಣಿಗೆ ಬಿಜೆಪಿ ಜೆಡಿಎಸ್ ಸಿದ್ಧತೆ ಮಾಡಿಕೊಳ್ತಾ ಇರೋದು. ರಾಜ್ಯಪಾಲರನ್ನು ಭೇಟಿಯಾಗಿ ದೂರು ದಾಖಲಿಸೋಕೆ ನಿರ್ಧರಿಸಿದ್ದಾರೆ. ಇನ್ನೆರಡು ದಿನಗಳಲ್ಲಿ ಫೈನಲ್ ಆಗಲಿದೆ ಹೋರಾಟದ ರೂಪರೇಷೆ. ಇದರ ಜೊತೆಗೆ ಘಟನೆಯಲ್ಲಿ ಮೃತರಾದವರ ಕುಟುಂಬಗಳನ್ನ ಭೇಟಿ ಮಾಡಿ ಸಾಂತ್ವನ ಹೇಳಿ ಬರೋದಕ್ಕೆ ನಿರ್ಧರಿಸಿದ್ದಾರೆ ಬಿಜೆಪಿಯ ನಾಯಕರು. ಇಂದಿನಿಂದಲೇ ಸಂತ್ರಸ್ತರ ಕುಟುಂಬ ಭೇಟಿಗೆ ಹೊರಟಿದ್ದಾರೆ ವಿಪಕ್ಷ ನಾಯಕರುಗಳು ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಈ ಪ್ರಕರಣದಲ್ಲಿ ಕಾಂಗ್ರೆಸ್ನ ನಿರ್ಲಕ್ಷ್ಯ ಇದೆಯಲ್ಲ, ಈ ಕಾರಣಕ್ಕಾಗಿ 11 ಮಂದಿ ಪ್ರಾಣವನ್ನು ಬಿಟ್ಟರು ಅನ್ನುವಂಥ ಆರೋಪ. ಈಗಾಗಲೇ ಬಿಜೆಪಿ ಒಂದು ಸುತ್ತಿನ ಹೋರಾಟ ಮಾಡಿತ್ತು, ಜೆಡಿಎಸ್ ಕೂಡ ಹೋರಾಟ ಮಾಡಿತ್ತು, ಟ್ವೀಟ್ನೆಲ್ಲ ಮಾಡಿದ್ದಾಯಿತು, ಹಾಗೆಯೇ ಬೈಟ್ಗಳನ್ನು ಕೊಟ್ಟಿದ್ದು ಆಯಿತು. ಆದರೆ ಇದೀಗ ಒಟ್ಟಿಗೆ ಹೋರಾಟವನ್ನು ಮಾಡೋದ್ರ ಜೊತೆಗೆ ಆ ಹೋರಾಟ ಎಷ್ಟರ ಮಟ್ಟಿಗೆ ಇರಬೇಕು ಅಂತಂದರೆ ಅದರ ಪರಿಣಾಮವನ್ನು ಕಾಂಗ್ರೆಸ್ ಎದುರಿಸಲೇಬೇಕು, ಅಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿರಬೇಕು ಅಂತ ಇದೀಗ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಒಂದು ಪ್ಲಾನನ್ನು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಬಿಜೆಪಿಯ ಹೈಕಮಾಂಡ್ ನಾಯಕರುಗಳು ರಾಜ್ಯ ಬಿಜೆಪಿ ನಾಯಕರ ಮೇಲೆ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ರಂತೆ. ಯಾವ ಹೋರಾಟನೂ ಮಾಡೋದಕ್ಕೆ ಬರಲ್ಲ, ಎಂತೆಂಥ ಇಶ್ಯೂಸ್ಗಳು ಸಿಕ್ಕಿದ್ರೂ ಕೂಡ ಅದನ್ನು ಸದ್ಬಳಕೆ ಮಾಡ್ಕೊಳ್ತಾ ಇಲ್ಲ. ಕಾಂಗ್ರೆಸ್ನ ವಿರುದ್ಧ ಹೇಗೆಲ್ಲ ಹೋರಾಟ ಮಾಡ್ಬೋದು, ಎಷ್ಟೆಲ್ಲ ಅಸ್ತ್ರಗಳು ಸಿಕ್ಕಿದೆ, ಕಾಂಗ್ರೆಸ್ನೇ ಸಮಸ್ಯೆಗಳನ್ನು ಮಾಡಿಕೊಂಡು ಅಸ್ತ್ರಗಳನ್ನು ತನ್ನ ಕೈಯಾರೆ ಬಿಜೆಪಿ ಕೊಟ್ಟರೂ ಕೂಡ ಅದನ್ನು ಬಳಕೆ ಮಾಡ್ಕೊಳ್ಳೋದಕ್ಕೆ, ಅದನ್ನು ಪರಿಣಾಮಕಾರಿಯಾಗಿ ಪ್ರತಿಭಟಿಸೋದಕ್ಕೆ ಬಿಜೆಪಿ ನಾಯಕರುಗಳಿಗೆ ಬರ್ತಾ ಇಲ್ಲ. ಇವರು ಹೋರಾಟವೇ ಸರಿ ಇಲ್ಲ, ಇದಕ್ಕೊಂದು ರೂಪರೇಷೆ ಅನ್ನೋದೇ ಇಲ್ಲ, ಎಫೆಕ್ಟಿವ್ ಆಗಿ ಇಲ್ಲ ಅನ್ನುವಂಥ ಬೇಸರ ಹೈಕಮಾಂಡ್ ನಾಯಕರುಗಳಿಗೆ ಇತ್ತಂತೆ, ಬಿಜೆಪಿ ಹೈಕಮಾಂಡರ್ ನಾಯಕರುಗಳಿಗೆ. ಸೊ ಹಾಗಾಗಿ ಇದೀಗ ತಮ್ಮ ಹೋರಾಟದಲ್ಲಿ ಬದಲಾವಣೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಜಂಟಿಯಾಗಿ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಈಗಾಗಲೇ ಒಂದಷ್ಟು ಹೋರಾಟಗಳಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ, ಆದರೆ ಎಫೆಕ್ಟಿವ್ ಆಗಿ ಬರ್ತಾ ಇಲ್ಲ ಅನ್ನೋದು ಹೈಕಮಾಂಡ್ ನಾಯಕರ ಬೇಸರಕ್ಕೆ ಕಾರಣ ಆಗಿತ್ತು ಬಿಜೆಪಿಯಲ್ಲಿ. ಈಗ ಮತ್ತೊಮ್ಮೆ ಹೋರಾಟ ಅಂತ ಹೇಳ್ತಿದ್ದಾರೆ. ಹೇಗಿರುತ್ತೆ ಇದರ ರೂಪರೇಷೆ, ಏನು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ, ಯಾವಾಗಿಂದ ಪ್ರಾರಂಭಿಸ್ತಾರೆ? ಬಿಜೆಪಿ ವಿಪಕ್ಷವಾಗಿ ತನ್ನ ಕರ್ತವ್ಯವನ್ನು ನಿರ್ವಹಿಸುವುದರಲ್ಲಿ ಎಡವಿದೆ ಅನ್ನುವಂತ ಆತಂಕವನ್ನ ಆ ಪಕ್ಷದ ಪ್ರಮುಖರು ವ್ಯಕ್ತಪಡಿಸಿದ್ರು. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಾದಂತಹ ಕಾಲ್ತುಳಿತದ ಘಟನೆಗೆ ಸಂಬಂಧಪಟ್ಟ ಹಾಗೆ ಅದರ ನಂತರದಲ್ಲಿ ಆ ಪಕ್ಷದ ನಾಯಕರು ತೆಗೆದುಕೊಳ್ತಿದ್ದಂತಹ ನಿಲುವಿನ ಬಗ್ಗೆ ಪರೋಕ್ಷವಾಗಿ ಅಸಮಾಧಾನವನ್ನು ಪಕ್ಷದ ನಾಯಕರು ತೋಡ್ಕೊಂಡಿದ್ರು. ಆ ಹಿನ್ನೆಲೆಯಲ್ಲಿ ಇದುವರೆಗೂ ಕೇವಲ ಸಾಂಕೇತಿಕವಾಗಿ ನಂಬಿಕೊಂಡು ಧರಣಿ ಬಿಜೆಪಿ ಈಗ ಅದರ ತೀವ್ರ ಘೋಷಣೆಗೆ ಹೋಗಿದೆ. ಅಸಮಾಧಾನವನ್ನು ಹೊರದೂಡಿಸುವುದರ ಜೊತೆಗೆ ತಮ್ಮ ನಿಜ ಕಾರ್ಯವೈಖರಿಯನ್ನು ತೋರಿಸುವ ನಿಟ್ಟಿನಲ್ಲಿ ಅನಿವಾರ್ಯವಾಗಿ ತೆಗೆದುಕೊಳ್ಳಬೇಕಾದ ಬಗ್ಗೆ ಯೋಚನೆಯನ್ನು ಮಾಡಿದೆ. ಆ ಹಿನ್ನೆಲೆಯಲ್ಲಿ ಈ ವಾರದ ಒಳಗೆ ಮೈತ್ರಿ ಪಕ್ಷ ಜೆಡಿಎಸ್ ಜೊತೆ ಸೇರಿಕೊಂಡು ಸರ್ಕಾರದ ವಿರುದ್ಧ ಅಹೋರಾತ್ರಿ ಧರಣಿಯನ್ನು ಮಾಡೋದಕ್ಕೆ ಪ್ಲಾನ್ ಮಾಡಿಕೊಂಡಿದೆ. ಆದ್ರೆ ಅದಕ್ಕಿನ್ನು ದಿನಾಂಕವನ್ನು ನಿಗದಿಪಡಿಸಿಲ್ಲ. ಈ ಕುರಿತು ಮೈತ್ರಿ ನಾಯಕರೊಂದಿಗೆ ಚರ್ಚೆಯನ್ನು ಮಾಡಿ ಮುಂದಿನ ದಿನಗಳಲ್ಲಿ ಸ್ಪಷ್ಟತೆಯನ್ನು ಕೂಡ ಯೋಚನೆ ಮಾಡಿದ್ದಾರೆ. ಸೊ ಹಾಗೆ ಅದರ ಜೊತೆಗೆ ಕೂಡ ಭೇಟಿಯಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ರಾಜ್ಯಕ್ಕೆ ಕಪ್ಪು ಚುಚ್ಚಲಾಗಿರುವಂತಹ ಈ ಪ್ರಕರಣದ ಬಗ್ಗೆ ಸರ್ಕಾರಕ್ಕೆ ತಿಳುವಳಿಕೆಯನ್ನ ಹಾಗೆ ಸೂಕ್ತ ಕಾನೂನು ಕ್ರಮವನ್ನು ತೆಗೆದುಕೊಳ್ಳುವ ಮಾಹಿತಿಗಳನ್ನ ಕೊಡು. ಥ್ಯಾಂಕ್ ಯು ರಾಕೇಶ್, ತಮ್ಮ ಡೀಟೇಲ್ಸ್ಗಾಗಿ.